ಪ್ರಭು ಶ್ರೀರಾಮ ಹಾಗೂ ಹಿಂದೂ ಗ್ರಂಥಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮೈಸೂರು ಮೂಲದ ಪ್ರೊಫೆಸರ್ ಕೆಎಸ್ ಭಗವಾನ್ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಧಾರವಾಡದ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಶಿವಸೇನಾ ಕರ್ನಾಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ಕುಲಕರ್ಣಿಯವರು ದೂರು ಸಲ್ಲಿಸಿದ್ದು, ಸರ್ಕಾರಕ್ಕೆ 1 ವಾರ ಗಡುವನ್ನ ಕೊಟ್ಟಿದ್ದಾರೆ. ಭಗವಾನ್ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಭಗವಾನ್ ರವರ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಮಾಡ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಹಿಂದೂಗಳ ಆರಾಧ್ಯ ದೇವ ಪ್ರಭು ಶ್ರೀರಾಮ ಹಾಗೂ ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಮೈಸೂರು ಮೂಲದ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಧಾರವಾಡದಲ್ಲಿ ಕರ್ನಾಟಕದ ಶಿವಸೇನೆಯ ಮುಖಂಡರು ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಏನು ಅಂದರೆ ಪ್ರಭು ಶ್ರೀರಾಮರ ಬಗ್ಗೆ ಕೆಎಸ್ ಭಗವಾನ್ ಅವರು ಕಾರ್ಯಕ್ರಮವೊಂದರಲ್ಲಿ ಅಂಬೇಡ್ಕರ್ ಜಯಂತಿ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಹೀಗಾಗಿ ದಶರಥ ಮಹಾರಾಜರಿಗೆ ಪ್ರಭು ಶ್ರೀರಾಮ್ ಅವರು ಹುಟ್ಟಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಈ ಒಂದು ಹೇಳಿಕೆ ವಿವಾದದ ಕೇಂದ್ರ ಬಿಂದುವಾಗಿತ್ತು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂಥ ಒಂದು ಘಟನೆ ಪದೇ ಪದೇ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಧಾರವಾಡದ ಶಹರ ಪೊಲೀಸ್ ಠಾಣೆಗೆ ತೆರಳಿದಂತಹ ಶಿವಸೇನೆಯ ಮುಖಂಡರಾದಂತಹ ಗಂಗಾಧರ್ ಕುಲಕರ್ಣಿ ಅವರಾಗಿರ್ಬೋದು ಮತ್ತು ಅವರ ಬೆಂಬಲಿಗರಾಗಿರ್ಬೋದು ಧಾರವಾಡ ಶಹರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ 1 ವಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ. 1 ವಾರದಲ್ಲಿ ಕೆಎಸ್ ಭಗವಾನ್ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ, ಕರ್ನಾಟಕದ ಶಿವಸೇನೆಯ ಮುಖಂಡರು. ಇವರು ಅವ್ರು ಏನಂತಾರೆ ಅಂತ ನಾವು ಕೇಳೋಣ. ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಿ? ಮೊದಲನೇದಾಗಿ ಭಗವಾನ್ ಅವ್ರ ಹೇಳಿಕೆ ಅತ್ಯಂತ ನಿರ್ಲಜ್ಜತನದ್ದು, ಅತ್ಯಂತ ಹೇಸಿಗೆ ಆದಂತ ಹೇಳಿಕೆ. ಅದು ಏನು ಒಬ್ಬ ತಂದೆಯ ಬಗ್ಗೆ, ಒಬ್ಬ ಅಂತ ಒಂದು ಆದರ್ಶ ರಾಮನ ಬಗ್ಗೆ ಮಾತಾಡುವಂತ ಯೋಗ್ಯತೆ ಏನಿದೆ ಇವನಿಗೆ? ಬಾಯಿ ಚಪ್ಪಲಕ್ ಮಾತಾಡುವಂಥದ್ದ? ಇತಿಹಾಸವನ್ನ ತಿಳ್ಕೊಳ್ಳಾರ್ದೆ ಮಾತಾಡುವಂಥದ್ದ? ಇಡೀ ಜಗತ್ತಿನಲ್ಲಿ 36 ರಾಷ್ಟ್ರಗಳಲ್ಲಿ ರಾಮಲೀಲಾ ಉತ್ಸವವನ್ನು ಮಾಡಿ ಜಗತ್ತು ಹೊರದೇಶದೊಳಗೆ ಇವತ್ತು ರಾಮನನ್ನ ಆರಾಧನೆ ಮಾಡ್ತಾರೆ. ಅಂತ ವ್ಯಕ್ತಿ ಮೇಲೆ ಉಗುಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾಚಿಕೆ ಆಗೋದಿಲ್ಲ ಇವ್ರ ಜನ್ಮಕ್ಕೆ. ಸೊ ಇದು ಬಹಳ ಒಂದು ಬಾಲಿಶ್ ಆದಂಥದ್ದು, ಥರ್ಡ್ ಗ್ರೇಟ್. ಆ ವ್ಯಕ್ತಿ ಪ್ರಚಾರ ಪಡೀಲಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಪ್ರಚಾರ ಪಡ್ಲಿಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ. ಒಳ್ಳೇದನ್ನು ಮಾಡಿ ಪ್ರಚಾರ ಮಾಡ್ಬೋದು. ಒಳ್ಳೆ ಒಳ್ಳೆ ವಿಚಾರಗಳನ್ನು ಇವತ್ತು ಬೌದ್ಧ ಧರ್ಮದ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಒಳ್ಳೆ ಧರ್ಮಗಳು ಬೌದ್ಧ ಧರ್ಮದ ಬಗ್ಗೆ ಒಳ್ಳೇದು ಹೇಳಿ. ಯಾಕೆ ಬೌದ್ಧ ಧರ್ಮದಲ್ಲಿ ಈ ರೀತಿಯಾಗಿ ಯಾರಾದ್ರೂ ಅವೇಡ್ ಮಾಡ್ಲಿಕ್ಕೆ ಹೇಳ್ತೀಯ? ಸೊ ಆ ಒಳ್ಳೆ ರೀತಿಯಾಗಿ ಮಾಡ್ಲಿಕ್ಕೆ ಸಾಕಷ್ಟು ನಮಗೆ ಅವಕಾಶಗಳಿದ್ದಾವೆ. ಈ ದೇಶದ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕಿದೆ. ಈ ದೇಶದ ವಿಜ್ಞಾನಿಗಳ ಬಗ್ಗೆ ಮಾತಾಡ್ಲಿಕ್ಕಿದೆ. ಈ ದೇಶದ ಸೈನಿಕರ ಬಗ್ಗೆ ಮಾತಾಡ್ಲಿಕ್ಕಿದೆ. ಅದರಲ್ಲೂ ಬೇಕಾದಷ್ಟು ಪ್ರಖ್ಯಾತಿ ಆಗುತ್ತೆ. ಈ ಕುಖ್ಯಾತಿ ಆಗ್ಬೇಕನ್ನುವಂತ ಯಾಕೆ ಹಠಕ್ ಬಿದ್ದಿದಾರೋ ಗೊತ್ತಿಲ್ಲ. ಈಗಾಗಲೇ ಇಂಥ ಹರಕ್ ಬಾಯಿಯನ್ನ ಇಟ್ಕೊಂಡು ಸಾಕಷ್ಟು ಸರಿ ಭಗವಾನ್ ಮಾತಾಡಿದ್ದಕ್ಕೆ ಕೇಸ್ಗಳಾಗಿದೆ, FIR-ಗಳಾಗಿದೆ, ಅವ್ರ ಮೇಲೆ ವಾರಂಟ್ಗಳಾಗಿದ್ದಾವೆ. ಎಲ್ಲಾನು ಇವತ್ತು ವೈಲೇಟ್ ಆಗಿದೆ. ಯಾವ್ಯಾವ ಕೇಸ್ ಆಗಿದೆ, ಕೋರ್ಟ್ನಿಂದ ಅವ್ರು ಕೊಟ್ಟಂತದ್ದೇನು ಬೇಲ್ಗಳಿತ್ತು, ಆ ಬೇಲ್ಗಳನ್ನ ಎಲ್ಲಾನು ವೈಲೇಟ್ ಮಾಡಿದ್ರು. ರಾಜ್ಯ ಸರ್ಕಾರ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ? ನಮ್ ಯಾವ್ದೋ ಹಿಂದೂ ಕಾರ್ಯಕರ್ತರು ಸಣ್ಣ ಪೋಸ್ಟ್ ಹಾಕಿದ್ರೆ ರಾತ್ರಿ ಮನೆಯಿಂದ ಇಟ್ಕೊಂಡು ಹೋಗ್ತೀರಿ. ಆದ್ರೆ ಭಗವಾನ್ ಇವತ್ತು ಇಷ್ಟು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಸರ್ಕಾರ ಸುಮ್ಮನೆ ಕೂತೋದಕ್ಕೆ ಇದಾಗ್ತಾ ಇದೆ. ಸೊ ನಿಮ್ಮ ಪ್ರಸಿದ್ಧಿ, ನಿಮ್ಮ ಒಂದು ಯಾವುದೋ ಒಂದು ಬಾಯಿ ಚಪಲಕ್ಕೆ ಹಿಂದೂ ಧರ್ಮವನ್ನ, ಹಿಂದೂ ದೇವತೆಗಳನ್ನ ಎಳತ್ತಂದ್ರೆ ನಾವಿನ್ ಸುಮ್ಮನೆ ಕೂಡುದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 1 ವಾರ ಗಡುವು ಕೊಟ್ಟಿದ್ದೀವಿ. ಇವತ್ತು 1 ವಾರದೊಳಗೆ ಅವ್ರ ಮೇಲೆ ಕ್ರಮ ಆಗ್ಲಿಲ್ಲ ಅಂತಂದ್ರೆ ಇಡೀ ಶಿವಸೇನಾ ನಾವು ಇವತ್ತು ಮೈಸೂರಿಗೆ ಹೋಗ್ಬೇಕು ಅವ್ರ ಮನೆಗೆ ಅನ್ನುವಂತ ನಿರ್ಧಾರವನ್ನು ಮಾಡಿದೀವಿ. ನಮ್ಮ ರಾಜ್ಯ ಅಧ್ಯಕ್ಷರು ಈಗಾಗಲೇ ಅದನ್ನು ಘೋಷಣೆ ಮಾಡಿದ್ದಾರೆ. ನಾವು ಬರುವಂತ ಶುಕ್ರವಾರದಲ್ಲಿ ಕ್ರಮ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಭಗವಾನನ ಮನೆಗೆ ನುಗ್ತೀವಿ. ಇದಕ್ಕೆ ಕಾರಣ ಸರ್ಕಾರ ಆಗುತ್ತೆ, ಇದಕ್ಕೆ ಕಾರಣ ಭಗವಾನ್ ಆಗ್ತಾರೆ. ಬಾಯಿ ಮುಚ್ಕೊಂಡಿರ್ಲಿಕ್ಕೆ ಏನ್ ಸಮಸ್ಯೆ ಇವ್ರಿಗೆ? ರಾಜ್ಯಾದ್ಯಂತ ಏನ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾರೆ ಶಿವಸೇನೆ? ಈಗ ಆಲ್ರೆಡಿ ಇವತ್ತಿನ ಧಾರವಾಡದಲ್ಲಿ ಪ್ರಾರಂಭ ಮಾಡಿದೀವಿ. ನಾಳೆ ಸೋಮವಾರ ಬೇರೆ ಬೇರೆ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುವಂತ ನಿಶ್ಚಯ ಮಾಡಿದೀವಿ. ಇನ್ನ ಪ್ರತಿಭಟನೆ ಅಷ್ಟಕ್ಕೆ ನಾವು ನಿಂತ್ಕೊಳ್ಳಲ್ಲ. ಕ್ರಮ ಆಗ್ಲಿಲ್ಲ ಅಂತಂದ್ರೆ ನಾವು ಖಂಡಿತವಾಗಿಯೂ ಸಹ ಮುಂದೆ ಹೋರಾಟಕ್ಕೆ ಇಳಿತೀವಿ. ಅದಕ್ಕೆ ಏನೇನು ಅನಾಹುತ ಆಗುತ್ತೆ ಅದಕ್ಕೆ ಭಗವಾನನೇ ಕಾರಣ, ಅದಕ್ಕೆ ರಾಜ್ಯ ಸರ್ಕಾರನೇ ಕಾರಣ. ಈ ರಾಜ್ಯ ಸರ್ಕಾರದ ಕುಮ್ಮಕ್ಕಿದ್ದಕ್ಕೆ ಇವನು ಈ ರೀತಿಯಾಗಿ ಬಾಯ್ ಬಿಡ್ತಾ ಇದ್ದಾನೆ. ಸರ್, ಮುತಾಲಿಕ್ ಅವರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಅವರು ಕೆಎಸ್ ಭಗವಾನ್ ಅವ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಅವರು ಕೂಡ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಅವ್ರ ಮೇಲೆ. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಗಳೆಲ್ಲರೂ ಸಹ ಇವತ್ತು ಪ್ರತಿಭಟನೆ ಮಾಡೋದನ್ನು ನಿಶ್ಚಯ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನನಗೆ ಕಂಪ್ಲೇಂಟ್ ಕೊಡೋದು, ನಾವು ಹೋರಾಟ ಮಾಡೋದ್ ಕಡೆ ರಾಜ್ಯ ಸರ್ಕಾರ ಸತ್ತಿದೆಯಾ? ಇಲ್ಲಿ ಈ ಗೃಹ ಮಂತ್ರಿ ದೊಡ್ಡ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿರಲ್ಲ,
ದೊಡ್ಡ ಸಂವಿಧಾನದ ಬಗ್ಗೆ ಹೇಳ್ತಿರಲ್ಲ, ಹಾಗಾದ್ರೆ ಈ ರೀತಿಯಾಗಿ ಸಂವಿಧಾನ ವಿರೋಧಿ ಆದಂತ ಹೇಳಿಕೆ ಕೊಡುವಂತವ್ರ ಮೇಲೆ ಕ್ರಮ ತಗೊಳ್ಬೇಕಂತ ರಾಜ್ಯ ಸರ್ಕಾರ ಕಳಿಸೋದಿಲ್ವಾ? ನಾಚಿಕೆ ಇಲ್ವಾ ಗೃಹ ಮಂತ್ರಿಗೆ? ಇವತ್ತು ಯಾವ್ದೋ ಒಬ್ರು ಪೋಸ್ಟ್ ಹಾಕಿದ ಅಂತ ಹೇಳಿ ನೀವು ಉಡುಪಿಯಿಂದ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ರಾತ್ರಿ ಎತ್ಕೊಂಡು ಹೋಗ್ತೀರಿ. ಈ ರೀತಿ ಆರಾಧ್ಯ ದೈವವಾದಂತ ರಾಮನ ಬಗ್ಗೆ ಮಾತಾಡೋನ್ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಮಿಡ್ರಿ ಇಲ್ವಾ? ದಮ್ ಇಲ್ವಾ? ತಾಕತ್ತಿಲ್ವಾ ಸರ್ಕಾರಕ್ಕೆ? ಸೊ ಸರ್ಕಾರ ಈ ರೀತಿಯಾಗಿ ಬಿಟ್ಟದಕ್ಕೆನೆ ಇವತ್ತು ಇವನು ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಹಿಂದೂ ಸಂಘಟನೆ ಇಡೀ ರಾಜ್ಯದಲ್ಲಿ ಎದ್ದಿದೆ. ಇನ್ನು ಪ್ರತಿಭಟನೆ, ಇನ್ನು ಮನವಿ ಕೊಡೋದು ನಾವು ಬಂದ್ ಮಾಡ್ತೀವಿ. ಇನ್ನು ಮುಂದೊಂದು ಏನಿದ್ರು ಆಕ್ಷನ್ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಏನಂತಂದ್ರೆ ಶಿವಸೇನೆಯ ಮುಖಂಡರಾದಂತಹ ಕರ್ನಾಟಕ ರಾಜ್ಯದ ಪ್ರಮುಖ ಪದಾಧಿಕಾರಿಗಳಲ್ಲಿ ಇವರು ಕೂಡ ಗಂಗಾಧರ ಕುಲಕರ್ಣಿ ಅವರು ಕೂಡ ಒಬ್ರು. ಹೀಗಾಗಿ ಕೇವಲ 1 ವಾರದ ಗಡವನ್ನ ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ಒಂದು ವೇಳೆ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳದೇ ಇದ್ರೆ ಉಗ್ರ ಹೋರಾಟವನ್ನ ಕೂಡ ನಾವು ಅವರ ಮನೆಗೆ KS ಭಗವಾನ್ ಅವರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಉಗ್ರವಾದ ಸ್ವರೂಪದ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯ ಮಾತನ್ನು ಕೂಡ ಹೇಳ್ತಾ ಇದ್ರೆ, ಮತ್ತು ರಾಜ್ಯಾದ್ಯಂತ ಹಿಂದೂ ಪರ ಸಂಘಟನೆಗಳು ಎಚ್ಚೆತ್ತುಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕಿದ್ದಾವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಧಾರವಾಡದಿಂದ ವಸೀಂ ಭಾವಿಮನಿ, ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.